ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಶ್ರೋತೃಗಳಿಗೆ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ನೀಡಿರುವ ಭಗವದ್ಗೀತೆ ಕುರಿತಾದ ಉಪನ್ಯಾಸ ಮಾಲಿಕೆಯಲ್ಲಿ ಗೀತಾರ್ಥ ಪ್ರಚಾರದ ಪುಣ್ಯ ಎಂಬ 195ನೆಯ ಉಪನ್ಯಾಸಕ್ಕೆ ಸ್ವಾಗತ. ಭಗವಂತನು ಅರ್ಜುನನಿಗೆ ತಾನು ಮಾಡಬೇಕಾದ ಉಪದೇಶವನ್ನು ವಿಸ್ತಾರವಾಗಿ ಹೇಳಿ ಅದರ ಸಾರವನ್ನು ಈಶ್ವರ ಶರಣತ್ವ, ಸಮ್ಯಕ್ ಜ್ಞಾನ ಎಂಬ ಎರಡರಲ್ಲಿ ಸಂಗ್ರಹಿಸಿಕೊಟ್ಟಿರುತ್ತಾನೆ. ಬಳಿಕ ಈ ಗೀತಾರ್ಥವನ್ನು ಯಾರಿಗೆ ಉಪದೇಶಿಸಬೇಕು, ಯಾರಿಗೆ ಇದರ ಪರಮ ಪ್ರಯೋಜನವಾಗುವುದು ಎಂಬುದನ್ನು ನಿಶ್ಚಯಿಸುವುದಕ್ಕಾಗಿ ತಪಸ್ಸು, ಗುರುದೇವತಾ ಭಕ್ತಿ, ಗುರು ಶುಶ್ರೂಷೆ ಎಂಬ ಅಧಿಕಾರ ಗುಣಗಳಿರಬೇಕು. ಆದರೆ ಭಗವಂತನಲ್ಲಿ ಅಸೂಯೆಯು ಎಂದಿಗೂ ಇರಬಾರದು. ಇಂಥವರಿಗೆ ಈ ವಿಷಯವನ್ನು ಬೋಧಿಸಬೇಕು. ಇಂಥವರೇ ಇದರ ಲಾಭವನ್ನು ಪಡೆಯುವವರು ಎಂದು ಹೇಳಿರುತ್ತಾನೆ. ಭಗವಂತನಲ್ಲಿ ಅಸೂಯೆ ಇರುವವರಿಗೆ ಯಾವ ಸುಖವೂ ದೊರಕುವುದಿಲ್ಲ. ಅವರಿಗೆ ಇಹಲೋಕದ ವಿಚಾರಗಳಲ್ಲಿಯೇ ಸರಿಯಾದ ಪ್ರವೃತ್ತಿಯಾಗುವುದಿಲ್ಲ. ಇನ್ನು ಇಂಥ ಪರಮಾರ್ಥ ವಿಚಾರವು ಹೀಗೆ ಮನಸ್ಸಿಗೆ ಅಂಟಿಯಿತು. ಶಿಶುಪಾಲನು ಹುಟ್ಟುವಾಗಲೇ ಶ್ರೀಕೃಷ್ಣನಿಂದ ಅವನಿಗೆ ಮರಣವಾಗುವುದೆಂದು ತಿಳಿದು ಬಂದದ್ದರಿಂದ ಅವನ ತಾಯಿ ಕೃಷ್ಣನ ಪಾದಗಳಿಗೆ ನಮಸ್ಕರಿಸಿ ಹೀಗಾದರೂ ತನ್ನ ಮಗನನ್ನು ಕಾಪಾಡಬೇಕೆಂದು ಬೇಡಿಕೊಂಡಳಂತೆ. ಆಗ ಕೃಷ್ಣನು, ಒಳ್ಳೆಯದು, ಅವನು ನನ್ನ ವಿಷಯದಲ್ಲಿ ಇಂತಿಷ್ಟು ಅಪರಾಧಗಳನ್ನು ಮಾಡಿದರೂ ಕ್ಷಮಿಸಿ ಬಿಡುವೆನು ಎಂದು ವಾಗ್ದಾನವಿತ್ತನಂತೆ. ಶಿಶುಪಾಲನಿಗೆ ತಂದೆ ತಾಯಿಗಳು ಈ ವಿಷಯದಲ್ಲಿ ಮೊದಲೇ ಎಚ್ಚರಿಕೆ ಕೊಟ್ಟಿರಬೇಕು. ಆದರೇನು, ಅವನ ಅಸೂಯಾ ಗುಣವು ದಿನ ದಿನಕ್ಕೆ ಹೆಚ್ಚುತ್ತಾ ಬಂತು. ಕೃಷ್ಣನ ವಿಷಯಕ್ಕೆ ಅವನು ದ್ವೇಷಾಸೂಯೆಗಳನ್ನೇ ತೋರಿಸುತ್ತಾ ಬಂದನು. ಕೊನೆಗೆ ಮಿತಿಮೀರಿದ ಅಸೂಯೆಯ ಫಲವಾಗಿ ಅವನು ಶ್ರೀಕೃಷ್ಣನ ಚಕ್ರಕ್ಕೆ ಬಲಿಯಾದನು ಎಂಬುದನ್ನು ನೀವುಗಳೆಲ್ಲ ಪುರಾಣದಲ್ಲಿ ಕೇಳಿರುತ್ತೀರಿ. ಹಾಗಾದರೆ ಭಗವಂತನೂ ಕೋಪ ಪರವಶನೇನು? ಹಾಗಲ್ಲ. ಭಗವಂತನಲ್ಲಿ ಕಾಮವೂ ಕೋಪವೂ ಸಮಯ ಸಮಯದಲ್ಲಿ ಅವನ ವಶವಾಗಿಯೇ ಇದ್ದುಕೊಂಡು ಲೋಕ ಕಲ್ಯಾಣಕ್ಕಾಗಿ ಹೊರ ತೋರಿಕೊಳ್ಳುತ್ತವೆ. ಅವು ಭಗವಂತನ ಕಾಮ ಕ್ರೋಧಗಳು ಎನ್ನುವುದಕ್ಕಿಂತ ಭಗವಂತನ ಅನುಗ್ರಹವೇ ಎಂದರೂ ಸಲ್ಲುತ್ತದೆ. ಶಿಶುಪಾಲನ ವಧೆಯಿಂದ ಲೋಕಕ್ಕೆ ಒಳ್ಳೆಯದೇ ಆಯಿತು. ಶಿಶುಪಾಲನಿಗೂ ಸದ್ಗತಿಯೇ ಆಯಿತು. ಭಗವಂತನು ಇಡೀ ಜಗತ್ತನ್ನೇ ಪ್ರಳಯ ಕಾಲದಲ್ಲಿ ಸಂಹರಿಸಿದರೂ ಅವನಿಗೆ ಕೋಪ ಪರವಶತೆ ಇರುವುದಿಲ್ಲ. ಪ್ರಾಣಿಗಳ ಕರ್ಮದ ಅಪೇಕ್ಷೆಯಿಂದ ಆತನ ಸಂಕಲ್ಪವು ಕಾಲಕ್ಕೆ ತಕ್ಕಂತೆ ಪ್ರವರ್ತಿಸುತ್ತಿರುತ್ತದೆ. ಇದಿರಲಿ, ಭಗವಂತನಲ್ಲಿ ಅಸೂಯೆಯನ್ನು ತೋರಿಸುವುದೆಂಬುದು ನಮ್ಮ ಅಜ್ಞಾನದಿಂದ. ಮನುಷ್ಯನು ತಾನು ಮಾಡಿದ ತಪ್ಪನ್ನು ತಾನು ಒಪ್ಪಿಕೊಳ್ಳುವುದಕ್ಕೆ ಸಿದ್ಧನಿರುವುದಿಲ್ಲ. ಯಾರ ಮೇಲಾದರೂ ಆ ತಪ್ಪಿಗೆ ಕಾರಣವನ್ನು ಹೊರಿಸುತ್ತಾನೆ. ಕೊನೆಗೆ ದೇವರ ಮೇಲೆಯೇ ಎಲ್ಲ ದೋಷವನ್ನು ಆರೋಪಿಸುವುದಕ್ಕೂ ಹಿಂಜರಿಯುವುದಿಲ್ಲ. ಕೆಲವರು ಮೊದಲು ಆಸ್ತಿಕರಾಗಿದ್ದು ಕಾರಣಾಂತರದಿಂದ ನಾಸ್ತಿಕರಾಗುವರು. ಮತ್ತೆ ಕೆಲವರು ತಾವು ಮಾಡಿದ ಪಾಪ ಕೃತ್ಯಗಳಿಗೆ ಅಡ್ಡಿಯಾಗುವನಲ್ಲ ಎಂದು ಈಶ್ವರನನ್ನು ದ್ವೇಷಿಸುವುದುಂಟು. ಈಶ್ವರನು ಧರ್ಮವು ಲೌಕಿಕ ವ್ಯವಹಾರಕ್ಕೆ ಅಡಚಣೆ ಎಂದು, ಈಶ್ವರನು ಧರ್ಮವು ಲೌಕಿಕ ವ್ಯವಹಾರಕ್ಕೆ ಅಡಚಣೆ ಎಂದು ಹೇಗೋ ಅವರು ಕಲ್ಪಿಸಿಕೊಳ್ಳುತ್ತಾರೆ. ದೇವರು ಸತ್ತನು ಎಂಬ ಹೆಸರಿನಿಂದ ಒಬ್ಬ ಪಾಶ್ಚಾತ್ಯನು ಒಂದು ಗ್ರಂಥವನ್ನು ರಚಿಸಿದನಂತೆ. ಯಾರು ಅಸದ್ವರ್ತನೆಯಿಂದ ಇರುವರೋ ಅವರ ಪಾಲಿಗೆ ದೇವರು ಸತ್ತಂತೆಯೇ. ದೇವರ ಅಸ್ತಿತ್ವವೂ ನಾಸ್ತಿತ್ವವೂ ನಮ್ಮ ಮನಸ್ಸಿನ ಸ್ವಭಾವದಿಂದ ನಮಗೆ ನಿಜವೆಂದು ತೋರುವವು. ನಾಸ್ತಿಕ್ಯವು ಪರದೇಶಗಳಲ್ಲಿ ಕಾರಣಾಂತರದಿಂದ ಹರಡಿದ್ದು ಈಗ
ನಮ್ಮ ದೇಶದವರೆಗೂ ಹರಡುತ್ತಾ ಬಂದಿದೆ. ನಮ್ಮ ದೇಶದವರು ಈಗ ಈಶ್ವರನ ವಿಷಯಕ್ಕೆ ಔದಾಸೀನ್ಯವನ್ನು ತೋರಿಸುತ್ತಿದ್ದಾರೆ. ಕ್ರಿಶ್ಚಿಯನ್ ದೇಶಗಳಲ್ಲಿ ದೇವರ ಪ್ರಾರ್ಥನೆಗೆಂದು ಚರ್ಚುಗಳೆಂಬ ಮಂದಿರಗಳನ್ನು ಕಟ್ಟಿಕೊಂಡಿರುತ್ತಾರೆ. ಆದರೆ 7 ದಿನಕ್ಕೊಮ್ಮೆ ಅಲ್ಲಿ ಸೇರುವ ಕೂಟಗಳಲ್ಲಿ ಮನುಷ್ಯರ ವ್ಯವಹಾರಕ್ಕೆ ಬೇಕಾದ ಮದುವೆ ಮುಂತಾದವುಗಳಿಗೆ ಸಾಧನಗಳನ್ನಾಗಿ ಆ ಮಂದಿರಗಳನ್ನು ತಿರುಗಿಸುವ ಯತ್ನವು ನಡೆದಿರುತ್ತದೆ. ನಮ್ಮ ದೇಶದಲ್ಲಿಯೂ ದೇವಸ್ಥಾನಗಳು ದೇವರ ಸ್ಥಾನಗಳೇ ಆಗಿವೆ ಎನ್ನುವುದಕ್ಕೆ ಬರುವುದಿಲ್ಲ. ಎಷ್ಟೋ ಜನರು ಧರ್ಮವನ್ನು ಬೋಧಿಸುವವರನ್ನು ದ್ವೇಷಿಸಹತ್ತಿದ್ದಾರೆ. ತಮ್ಮ ಸ್ವೇಚ್ಛಾ ವರ್ತನೆಗೆ ಅವರು ಅಡ್ಡಿ ಬರುವರಲ್ಲ ಎಂಬುದೇ ಅವರ ಈ ದ್ವೇಷಕ್ಕೆ ಕಾರಣ. ಹೀಗೆ ಧರ್ಮದ್ವೇಷ, ಭಗವದ್ವೇಷ, ಅಸೂಯೆ ಅಥವಾ ಔದಾಸೀನ್ಯ ಇವುಗಳಿಂದ ಪರಿಪೂರಿತನಾಗಿರುವವರಿಗೆ ಯಾರಿಗೂ ಭಗವದ್ಗೀತೆಯು ರುಚಿಸುವುದಿಲ್ಲ. ಅಥವಾ ಅವರು ಇದನ್ನು ಶ್ರವಣ ಮಾಡಿದರೂ ಇದರಿಂದ ಆಗಬೇಕಾದ ಫಲವನ್ನು ಪಡೆಯಲಾರರು. ಆದ್ದರಿಂದ ಇಂಥವರಿಗೆ ಖಂಡಿತವಾಗಿ ಈ ಧರ್ಮವನ್ನು ಉಪದೇಶಿಸದಿರು ಎಂದು ಭಗವಂತನು ಅರ್ಜುನನಿಗೆ ಎಚ್ಚರಿಕೆ ಕೊಟ್ಟಿರುತ್ತಾನೆ. ಹಾಗಾದರೆ ಗೀತೆಯಲ್ಲಿ ಉದಾಸೀನರಾಗಿರುವವರೇ ಹೆಚ್ಚಾಗಿರುವ ಈ ಕಾಲದಲ್ಲಿ ಗೀತೆಯ ಗೀತೋಪನ್ಯಾಸಗಳನ್ನು ಮಾಡುವುದೇಕೆ ಎಂದು ನೀವು ಕೇಳಬಹುದು. ಭಗವಂತನಲ್ಲಿ ನೇರಾಗಿ ಅಸೂಯೆಯೇ ಇರುವವರನ್ನು ಮುಂದು ಮಾಡಿಕೊಂಡು ಗೀತೆಯನ್ನು ಕುರಿತು ಏನು ಹೇಳಿದರೂ ವ್ಯರ್ಥ. ಆದ್ದರಿಂದ ಅವರಿಗೆ ಹೇಳಬಾರದು ಎಂಬುದು ನಿಜವೇ. ಆದರೆ ಈ ದೇಶದಲ್ಲಿ ಈಗ್ಗೆ ಕಾಣುವ ನಾಸ್ತಿಕ್ಯವು ಭಗವಂತನಲ್ಲಿರುವ ಅಸೂಯೆಯಿಂದ ಬಂದದ್ದಲ್ಲ, ಅದು ಕಾಲಕೃತವಾದುದು. ನಮ್ಮ ದೇಶದಲ್ಲಿ ಯಾರೊಬ್ಬರೂ ನಿಜವಾಗಿ ನಾಸ್ತಿಕರಾಗಿರುವುದು ಸಾಧ್ಯವೇ ಇಲ್ಲ. ಆದರೂ ಈ ಕಾಲಕ್ಕೆ ಕೆಲವರ ಬಾಯಲ್ಲಿ ಅಧರ್ಮದ ಅಥವಾ ನಾಸ್ತಿಕ್ಯದ ಮಾತುಗಳು ಬರುವುದಕ್ಕೆ ಕಾರಣಾಂತರವಿದೆ. ರಾಮಾಯಣದಲ್ಲಿ ಶ್ರೀರಾಮನನ್ನು ಅರಣ್ಯವಾಸದಿಂದ ಹೇಗಾದರೂ ಮಾಡಿ ಹಿಂತಿರುಗಿಸಬೇಕು ಎಂಬ ಉದ್ದೇಶದಿಂದ ಅನೇಕರು ಅವನಲ್ಲಿಗೆ ಬಂದರಷ್ಟೇ. ಅವರಲ್ಲಿ ಜಾಬಾಲಿ ಎಂಬ ಬ್ರಾಹ್ಮಣನು ರಾಮನನ್ನು ಕುರಿತು, ದಶರಥನು ಸ್ತ್ರೀಪರವಶನಾಗಿ ಮಾಡಿದ ಈ ವರದಾನವು ನಿನ್ನನ್ನು ಬಂಧಿಸಲಾರದು. ನೀನು ಪಿತೃ ಪೈತಾಮಹ ಕ್ರಮದಿಂದ ಬಂದಿರುವ ಈ ರಾಜ್ಯಕ್ಕೆ ಹಕ್ಕುದಾರನಾದ್ದರಿಂದ ಆ ರಾಜನನ್ನು ನಿಗ್ರಹಿಸಿ ರಾಜ್ಯವನ್ನು ಆಳುವುದೇ ಸರಿಯಾದದ್ದು. ಈ ಕಾಲದಲ್ಲಿ ಧರ್ಮದ ಮಾತುಗಳನ್ನು ಆಡಿ ಪ್ರಯೋಜನವಿಲ್ಲ ಎಂದು ಮುಂತಾಗಿ ಅರ್ಥ ಪ್ರಧಾನವಾದ ಮಾತುಗಳನ್ನೇ ಆಡಿದನು. ಅದಕ್ಕೆ ಪ್ರತಿಯಾಗಿ ರಾಮನು ಕೋಪದಿಂದ, ಆಹಾ, ಧರ್ಮಾತ್ಮನಾದ ದಶರಥನ ರಾಜ್ಯದಲ್ಲಿ ಇಂಥ ನಾಸ್ತಿಕ್ಯಕ್ಕೂ ಅವಕಾಶವೂ ಸಿಕ್ಕಿತಲ್ಲ, ಇದೊಂದೇ ಶೋಚನೀಯವಾದದ್ದು ಎಂದು ಮುಂತಾಗಿ ಬಿರುನುಡಿಗಳನ್ನಾಡಿದನು. ಆಗ ವಸಿಷ್ಠರು, ರಾಮನೇ, ಜಾಬಾಲಿಯು ನಿಜವಾಗಿ ನಾಸ್ತಿಕನಲ್ಲ, ಆತನಿಗೂ ಧರ್ಮದ ಸ್ವರೂಪವು ತಿಳಿದಿದೆ. ಆದರೆ ಈಗ ಸಮಯಾನುಸಾರವಾಗಿ ಆತನು ನಾಸ್ತಿಕನಾಗಿರುತ್ತಾನೆ. ಮುಂದೆ ಸಮಯಾನುಸಾರ ಆಸ್ತಿಕ್ಯವನ್ನು ಪ್ರಕಟಿಸುವನು ಎಂದು ರಾಮನನ್ನು ಸಮಾಧಾನಗೊಳಿಸಿರುವುದನ್ನು ನಾವು ನೆನಪಿಗೆ ತಂದುಕೊಳ್ಳಬೇಕು. ಈಗಿನ ಕೆಲವರು ಜನರು ಹೊಟ್ಟೆಗಿಲ್ಲದೆ ಕಾಲ ಪ್ರವಾಹಕ್ಕೆ ಸಿಕ್ಕಿ ಅಧರ್ಮದ ಮಾತುಗಳನ್ನು ಆಡುತ್ತಿರಬಹುದು. ಧರ್ಮದಲ್ಲಿ ಔದಾಸೀನ್ಯವನ್ನು ತೋರಿಸುತ್ತಲೂ ಇರಬಹುದು. ಆದರೆ ಅವರ ರಕ್ತದಲ್ಲಿ ಧರ್ಮದ ಜೀವಾಳವಿಲ್ಲವೇ ಇಲ್ಲವೆಂದು ಹೇಳುವುದಕ್ಕೆ ಆಗುವುದಿಲ್ಲ. ಸರಿಯಾಗಿ ತತ್ವವನ್ನು ಉಪದೇಶಿಸಿ ಅಂಥವರನ್ನು ಸನ್ಮಾರ್ಗಕ್ಕೆ ತಿರುಗಿಸಬಹುದು. ವಿವೇಕಾನಂದ ಸ್ವಾಮಿಗಳು ನಮ್ಮ ದೇಶದವರಿಗೇ ಅಲ್ಲದೆ ಧನಪ್ರಧಾನರಾದ ಪರದೇಶದವರಿಗೆ ಕೂಡ ವೇದಾಂತಾರ್ಥವನ್ನು ಉಪದೇಶಿಸಿದರು. ಆಗ ಅವರೂ ಕೂಡ ಬೆರಗಾಗಿ
ಎಷ್ಟೋ ಜನರು ನಾಸ್ತಿಕ್ಯವನ್ನು ಬಿಟ್ಟರೆಂದು ತಿಳಿದು ಬಂದಿದೆ. ಹೀಗಿರುವುದರಿಂದ ಈಗಲೂ ಗೀತಾ ಪ್ರಚಾರವನ್ನು ಜನರಲ್ಲಿ ಮಾಡುವುದು ವ್ಯರ್ಥವಲ್ಲ. ಅಂಥವರಿಗೆ ಕೂಡಲೇ ವಿಷಯವು ರುಚಿಸದೆ ಹೋಗಬಹುದು. ಕಾಲಾನುಕಾಲಕ್ಕಾದರೂ ಅದು ಸಫಲವಾಗಿಯೇ ತೀರುವುದು. ಸದ್ಯಕ್ಕೆ ಹೇಳಿದವರಿಗಂತೂ ಸಾತ್ವಿಕ ವಿಚಾರಗಳನ್ನು ಮನಸ್ಸಿನಲ್ಲಿಟ್ಟುಕೊಂಡು ಬಾಯಲ್ಲಿಯೂ ಆಡಿದ ಲಾಭ ಇದ್ದೇ ಇದೆ. ಅಧಿಕಾರಿಗಳಲ್ಲದವರಿಗೆ ಹೇಳಿದರೆ ಬೇಗ ತಿಳಿಯಲಾರದು ಎಂಬುದೇ ಇಲ್ಲಿ ಭಗವಂತನ ಉಕ್ತಿಗೆ ಅಭಿಪ್ರಾಯ. ಆದರೆ ಅಧಿಕಾರಿಗಳಾದವರಿಗೆ, ಅದರಲ್ಲಿಯೂ ಗುರುದೇವತಾ ಭಕ್ತಿಯುತರಾದ ಜನರಿಗೆ ಈ ಗೀತೆಯ ವಿಷಯವನ್ನು ತಿಳಿಸಿದರೆ ಮಹಾಪುಣ್ಯವುಂಟು. ಭಕ್ತರಿಗೆ ಭಗವಂತನ ವಿಚಾರವೆಂದರೆ ಆನಂದ. ಅವರಿಗೆ ಜ್ಞಾನಿಗಳೇ ಹೇಳಬೇಕೆಂಬ ನಿಯಮವಿಲ್ಲ. ಸಾಮಾನ್ಯರು ಈ ವಿಷಯವನ್ನು ಪ್ರಸ್ತಾಪಿಸಿದರೂ ಅವರು ಆನಂದದಿಂದ ಕೇಳುತ್ತಾರೆ. ಆದ್ದರಿಂದ ಭಗವಂತನು ಹೇಳುತ್ತಾನೇನೆಂದರೆ, ಯಯಿಮಂ ಪರಮಂ ಗುಹ್ಯಂ ಮದ್ಭಕ್ತೇಷ್ವಭಿಧಾಸ್ಯತಿ ಭಕ್ತಿಂ ಮಯಿ ಪರಾಂ ಕೃತ್ವಾ ಮಾಮೇ ವೈಶ್ಯತ್ಯ ಸಂಶಯಃ. ಈ ಪರಮ ಗುಹ್ಯವಾದ ಅರ್ಥವನ್ನು ಯಾವನು ನನ್ನ ಭಕ್ತರಲ್ಲಿ ಹೇಳುವನೋ ಅವನು ಪರಭಕ್ತಿಯನ್ನು ಮಾಡಿದವನಾಗುತ್ತಾನೆ. ಆದ್ದರಿಂದ ಅವನು ನನ್ನನ್ನೇ ಹೊಂದುವನು, ಇದರಲ್ಲಿ ಸಂಶಯವಿಲ್ಲ. ಗೀತಾರ್ಥ ಪ್ರಚಾರದ ಮಹಿಮೆಯನ್ನು ಈ ವಾಕ್ಯದಿಂದ ತಿಳಿದುಕೊಳ್ಳಬೇಕು. ಬೀಜವು ಸುಮಾರಾದರೂ ಕ್ಷೇತ್ರದ ಮಹಿಮೆಯಿಂದ ಹುಲುಸಾಗಿ ಫಲವಾಗುವಂತೆ ಸಾಮಾನ್ಯರು ಹೇಳಿದರೂ ಶ್ರೋತೃಗಳು ಭಕ್ತರಾಗಿದ್ದರೆ ಸಾಕು. ಅದರಿಂದ ಕೇಳಿದವರಿಗೆ ಆನಂದವಾಗುವುದೆಂಬುದಿಷ್ಟೇ ಅಲ್ಲ, ಹೇಳಿದವನಿಗೂ ಭಗವಂತನಲ್ಲಿ ಭಕ್ತಿಯು ಹೆಚ್ಚಿ ಅವನಿಗೆ ಪರಭಕ್ತಿ ರೂಪವಾದ ಜ್ಞಾನ ನಿಷ್ಠೆಯೇ ದೊರಕಿಬಿಡುತ್ತದೆ. ಭಕ್ತರ ಗೋಷ್ಠಿಯಲ್ಲಿ ಭಗವದ್ವಿಚಾರವನ್ನು ಕುರಿತು ಮಾತನಾಡುವುದೆಂಬುದೊಂದು ಮಹಾಪುಣ್ಯಕರವಾದ ಅವಕಾಶವು. ನಿಜವಾಗಿ ಭಕ್ತರೇ ಆದವರು ಹೇಳುವುದು, ಭಕ್ತರೇ ಆದವರು ಕೇಳುವುದು, ಅಂಥ ಸಭೆಯು ಆನಂದ ಧಾಮವೇ ಆಗಿರುವುದು ಎಂಬುದರಲ್ಲಿ ಸಂಶಯವೇನು? ಭಗವಂತನ ತತ್ವವನ್ನು ಕೇಳಿದವರಿಗೆ ಮಾತ್ರವೇ ಅಲ್ಲ, ಹೇಳಿದವರಿಗೂ ಭಗವಂತನೇ ಗತಿ. ಹೇಳಿದವರಿಗೂ ಕೇಳಿದವರಿಗೂ ಫಲವುಂಟೆಂದು ಧಾರ್ಮಿಕ ಗ್ರಂಥಗಳ ಕೊನೆಯಲ್ಲಿ ತಪ್ಪದೆ ಬರೆದಿರುತ್ತದೆ. ಪೂರ್ವಕಾಲದಲ್ಲಿ ಯಾತ್ರಿಕರು, ಪುರಾಣಿಕರು, ಭಿಕ್ಷುಕರು ಇಂಥವರ ಮೂಲಕವಾಗಿಯೂ ಧರ್ಮದ ಪ್ರಚಾರವಾಗುತ್ತಿತ್ತು. ಆದ್ದರಿಂದ ಜನರಿಗೆ ಓದು ಬರಹವು ಬರಲಿ ಬರದಿರಲಿ ಧರ್ಮದ ಮಾತುಗಳು ಅನೇಕ ರೀತಿಯಿಂದ ಕಿವಿಗೆ ಬೀಳುವುದಕ್ಕೆ ಅನುಕೂಲ್ಯವಿತ್ತು. ಈಗ ಮತ್ತೆ ಅದನ್ನು ನಾವು ಉಜ್ಜೀವನಗೊಳಿಸಬೇಕು. ಆಗಿನ ಕಾಲಕ್ಕೆ ರೈಲು ಮುಂತಾದ ಪ್ರಯಾಣ ಸೌಕರ್ಯಗಳು, ಅಚ್ಚಿನ ಯಂತ್ರಗಳು ಇಲ್ಲದ್ದರಿಂದ ಒಬ್ಬರಿಂದೊಬ್ಬರಿಗೆ ವಿಷಯಗಳು ತಿಳಿಯುವುದು ಕಷ್ಟವಾಗಿತ್ತು. ಆದ್ದರಿಂದ ಗ್ರಂಥ ಪ್ರಚಾರಕ್ಕಾಗಿ ಹೀಗೆ ಗ್ರಂಥಗಳ ಕೊನೆಯಲ್ಲಿ ಬರೆದಿರುತ್ತದೆ ಎಂದು ಕೆಲವರಿಗೆ ಅನ್ನಿಸಬಹುದು. ಕೇವಲ ಪುಸ್ತಕಗಳ ಸಂಖ್ಯೆಯನ್ನು ಹೆಚ್ಚಿಸಬೇಕೆಂಬ ಉದ್ದೇಶವಿರುವವರ ಅಭಿಪ್ರಾಯದಲ್ಲಿ ಹೀಗೆಯೇ ಸರಿ. ಆದರೆ ಪರೀಕ್ಷಿಸಿ ಇನ್ನಷ್ಟು ಆಳವಾಗಿ ಇಳಿದು ವಿಷಯವನ್ನು ನೋಡಿದರೆ ಈ ಫಲಸ್ತುತಿಯ ವಿಶೇಷವು ಕಂಡುಬರುತ್ತದೆ. ಭಗವದ್ಗ್ರಂಥವನ್ನು ಮತ್ತೆ ಮತ್ತೆ ಓದುವುದು, ಭಗವದ್ವಿಚಾರವಾಗಿ ಬರೆಯುವುದು, ಮತ್ತೊಬ್ಬರಿಗೆ ಹೇಳುವುದು, ಮತ್ತೊಬ್ಬರಿಂದ ಕೇಳುವುದು, ಈ ಪದ್ಧತಿಯು ಒಂದು ದೊಡ್ಡ ಸಾಧನವೆನಿಸುವುದು. ಇದು ಮನಸ್ಸಿನಲ್ಲಿ ಮತ್ತೆ ಮತ್ತೆ ಭಗವಂತನ ಸ್ಮರಣೆಯೇ ಬಂದು ನಮ್ಮನ್ನು ವಿಷಯ ವಿಚಾರದ ಕೆಸರಿನಿಂದ ಮೇಲಕ್ಕೆತ್ತುವುದು. ಭಗವದ್ವಿಚಾರದ ಉತ್ತಮ ಭಾವಗಳು ನಮ್ಮ ಅಂತಃಕರಣದಲ್ಲಿ ಪ್ರಬಲವಾಗುವವು. ಅಶುಭ ವಾಸನೆಗಳು ತೊಲಗಿ
ಶುಭ ವಾಸನೆಗಳು ಎದ್ದುಕೊಂಡವೆಂದರೆ ಸನ್ಮಾರ್ಗದಲ್ಲಿ ಅರ್ಧ ನಡೆದಂತೆ ಆಯಿತು. ಈಗಿನ ಕಾಲಕ್ಕೆ ಜನರಿಗೆ ಮತ್ತೊಬ್ಬರ ವಿಷಯದ ಸುದ್ದಿಗಳನ್ನು ಸುಮ್ಮನೆ ಪ್ರಚಾರ ಮಾಡುವ ಅಭ್ಯಾಸವು ಹೆಚ್ಚುತ್ತಿದೆ. ಮತ್ತೊಬ್ಬರ ತಪ್ಪನ್ನು ಎಣಿಸುವುದು, ನಿಜವಾಗಿ ದೋಷವಿಲ್ಲದಿದ್ದರೂ ಕಲ್ಪಿಸಿ ಜನರಲ್ಲಿ ಪ್ರಚಾರ ಮಾಡುವುದು, ಈ ದುರಭ್ಯಾಸವು ಹೆಚ್ಚಾಗುತ್ತಿದೆ. ಬಾಯಲ್ಲಿ ಮಾತನಾಡಿ ತೃಪ್ತಿಯಾಗದೆ ಎಲ್ಲ ಕಡೆಗೂ ಬೇಗನೆ ಹರಡಲಿ ಎಂಬ ಉದ್ದೇಶದಿಂದ ಬಿರುಸಾದ ನುಡಿಗಳಿಂದ ಮತ್ತೊಬ್ಬರ ದೋಷಗಳನ್ನು ನೇತ್ರಾಕರ್ಷಕವಾಗುವ ರೀತಿಯಲ್ಲಿ ವೃತ್ತಾಂತ ಪತ್ರಿಕೆಗಳಲ್ಲಿ ಹಾಕುವ ಹವ್ಯಾಸವು ಜನರಲ್ಲಿ ಹೆಚ್ಚುತ್ತಿದೆ. ಈ ದೋಷಾರೋಪಣೆಯಿಂದಲೂ ಪೈಶೂನ್ಯದಿಂದಲೂ ಅಜ್ಞಾನವೂ ಮೋಹವೂ ಹೆಚ್ಚಿ ಅಧೋಗತಿಗೆ ದಾರಿಯಾಗುವುದೊಂದಲ್ಲದೆ ಮತ್ತೆ ಯಾವ ಪ್ರಯೋಜನವೂ ಕಾಣಿಸುವುದಿಲ್ಲ. ಆದರೆ ಇದೇ ರೀತಿಯಿಂದ ಭಗವಂತನ ವಿಷಯವನ್ನು ಪ್ರಚಾರ ಮಾಡಿದರೆ ಎಂಥ ಶುಭ ಪರಿಣಾಮವಾದೀತು. ಜನರು ಕೇಳಲಿ ಬಿಡಲಿ, ಹೇಳಿದವನಿಗಂತೂ ಪುಣ್ಯ ಇದ್ದೇ ಇದೆ. ಆದರೆ ಸದ್ವಿಚಾರವನ್ನು ಮತ್ತೆ ಮತ್ತೆ ಹೇಳುವುದು ಎಂದಿಗೂ ವ್ಯರ್ಥವಾಗಲಾರದು. ಒಂದಲ್ಲ ಒಂದು ಕಾಲದಲ್ಲಿ ಜನರ ಮೇಲೆ ಒಳ್ಳೆಯ ಪರಿಣಾಮವಾಗಿಯೇ ತೀರುತ್ತದೆ. ಮಿಕ್ಕವರು ತನ್ನನ್ನು ನಿಂದಿಸಲಿ, ಹಾಸ್ಯ ಮಾಡಲಿ, ಸರ್ವರಿಗೂ ತಂದೆಯಾಗಿರುವ ನಿಷ್ಪಕ್ಷಪಾತಿಯಾದ ಭಗವಂತನು ಈ ಪ್ರಚಾರದಿಂದ ತೃಪ್ತನಾಗುವುದಂತೂ ಖಂಡಿತ. ಆದ್ದರಿಂದ ಭಗವಂತನು ಗೀತೆಯ ಅಭಿಪ್ರಾಯವನ್ನು ನನ್ನ ಭಕ್ತರಲ್ಲಿ ಹೇಳಿದವನು ನನಗೆ ಪರಮ ಭಕ್ತನು, ಅವನಿಗಿಂತ ನನಗೆ ಪ್ರಿಯತಮನಾದವನು ಮತ್ತೆ ಯಾರೂ ಈಗ ಇರುವುದಿಲ್ಲ, ಮುಂದೆಯೂ ಉಂಟಾಗುವ ಸಂಭವವಿಲ್ಲ ಎಂದು ಗೀತಾರ್ಥ ಪ್ರಚಾರಕನನ್ನು ಬಾಯಿ ತುಂಬ ಹೊಗಳಿರುತ್ತಾನೆ. ಇದಿಷ್ಟು ಭಕ್ತರಿಗೆ ಗೀತೆಯ ಅಭಿಪ್ರಾಯವನ್ನು ಹೇಳಿದ್ದರ ಫಲವಾಯಿತು. ಇನ್ನು ಯಾರು ಗೀತೆಯನ್ನು ಶ್ರದ್ಧೆಯಿಂದ ಪಠಿಸುವರೋ ಅವರಿಗೆ ಈ ಫಲವು ಅಧ್ಯೇಷ್ಯತೆ ಚಯ ಇಮಂ ಧರ್ಮ್ಯಂ ಸಂವಾದ ಮಾವಯೋಃ ಜ್ಞಾನಯಜ್ಞೇನ ತೇನಾಹಮಿಷ್ಟಸ್ಯಾಮಿತಿ ಮೇ ಮತಿಹಿ. ಅಧ್ಯಯನ ಶಬ್ದಕ್ಕೆ ಸುಮ್ಮನೆ ಓದುವುದು ಎಂಬುದಿಷ್ಟೇ ಅರ್ಥವಲ್ಲ, ಅದರಲ್ಲಿ ವಿಷಯವನ್ನು ಸ್ಮರಿಸಿಕೊಳ್ಳುವುದು ಸೇರಿರುತ್ತದೆ. ಗೀತೆಯನ್ನು ಓದುತ್ತಾ ಗೀತಾರ್ಥವನ್ನು ಯಾವನೋ ಸ್ಮರಿಸಿಕೊಳ್ಳುವನೋ ಅವನಿಗೆ ಜ್ಞಾನ ಯಜ್ಞವನ್ನು ಮಾಡಿದ ಫಲವು ಬರುತ್ತದೆ. ಇದೊಂದು ಧರ್ಮ್ಯವಾದ ಸಂವಾದವು. ಭಗವಂತನಾದ ಶ್ರೀಕೃಷ್ಣನಿಗೂ ಅರ್ಜುನನಿಗೂ ನಡೆದ ಸಂವಾದವಿದು ಎಂಬ ಭಾವನೆಯಿಂದ ನಾವೇ ಅರ್ಜುನನ ಸ್ಥಾನದಲ್ಲಿದ್ದುಕೊಂಡು ಗೀತೆಯನ್ನು ಶ್ರದ್ಧಾಪೂರ್ವಕವಾಗಿ ಅರ್ಥಾನುಸಂಧಾನವನ್ನು ಮಾಡುತ್ತಾ ಓದಬೇಕು. ಆಗ ಗೀತಾ ಪಠನದ ಫಲವು ನಮಗೆ ದೊರಕುತ್ತದೆ. ಅರ್ಜುನನಿಗೆ ಗೀತೆಯ ಉಪದೇಶವಾದ ಸಮಯವನ್ನು ಸ್ಮರಿಸಿಕೊಳ್ಳಿರಿ. ಆಗ ಕೌರವ ಪಾಂಡವರ ಸೇನೆಗಳು ಯುದ್ಧಕ್ಕೆ ಸನ್ನದ್ಧವಾಗಿದ್ದವು. ಪ್ರತಿಯೊಬ್ಬನ ಮನಸ್ಸಿನಲ್ಲಿಯೂ ಯುದ್ಧದ ಭಾವನೆಯೇ ತುಂಬಿ ತುಳುಕಾಡುತ್ತಿತ್ತು. ಆದರೆ ಅರ್ಜುನನಿಗೊಬ್ಬನಿಗೆ ಮಾತ್ರ ಅಯ್ಯೋ, ಇಷ್ಟೊಂದು ಜನರು ಯುದ್ಧದಲ್ಲಿ ಮಡಿಯುತ್ತಾರಲ್ಲ, ಬಂಧು ಬಾಂಧವರೆಲ್ಲರೂ ನಾಶವಾಗುವ ಯುದ್ಧದಿಂದ ಯಾರಿಗೆ ತಾನೇ ಏನು ಪ್ರಯೋಜನ? ಇದೆಲ್ಲ ಇರಲಿ, ಶೂರಧೀರನೆಂದು ಪ್ರಖ್ಯಾತಿ ಪಡೆದ ನಾನು ಇಷ್ಟೊಂದು ಜನರನ್ನು ಕೊಲ್ಲುವುದಕ್ಕೆ ಸಿದ್ಧನಾಗಿರುತ್ತೇನಲ್ಲ, ಇದೇನು ಪಾಪವೋ ಪುಣ್ಯವೋ? ನಾನು ಈಗ ನಿಜವಾದ ಧರ್ಮವನ್ನು ಅರಿತುಕೊಳ್ಳಬೇಕು ಎಂಬ ಯೋಚನೆಯು ಮನಸ್ಸಿನಲ್ಲಿ ಮೂಡಿತು. ಈಗ ಗೀತೆಯನ್ನು ಪಠಿಸುವಾಗ ನಮಗೂ ಹೀಗೆಯೇ ವಿಚಾರಧಾರೆಯು ಎದ್ದುಕೊಳ್ಳಬೇಕು. ಆಹಾ, ಗೀತೆಯನ್ನು ಓದುವವರು ಎಷ್ಟು ಜನರಿಲ್ಲ, ಆದರೆ ಗೀತಾಪಾಠಿಗಳಾದ ನಾವು ಮಾಡುತ್ತಿರುವ ವ್ಯವಹಾರವೋ ಪಾಪಕರವೋ ಪುಣ್ಯಕರವೋ? ಇನ್ನು ಕೆಲವು ವರ್ಷಗಳೊಳಗಾಗಿ ನಾವೆಲ್ಲರೂ ಕಾಲಪುರುಷನ ದವಡೆಗೆ ಸಿಕ್ಕಿ ಚೂರು ಚೂರಾಗುವೆವಲ್ಲ.
ಅಷ್ಟರೊಳಗೆ ತತ್ವವನ್ನು ತಿಳಿದುಕೊಂಡು ಪಾರಾಗಬೇಡವೇ? ಭಗವಂತನು ಅರ್ಜುನನಿಗೆ ಮಾಡಿದ ಧರ್ಮ್ಯವಾದ ಉಪದೇಶವನ್ನು ಓದುತ್ತಲೇ ಇದ್ದು ಅಧರ್ಮಕ್ಕೆ ಬೀಳಬಹುದೇ? ಗೀತೆಯಲ್ಲಿ ಉಪದೇಶಿಸಿರುವ ಕರ್ಮಯೋಗ ಜ್ಞಾನಯೋಗಗಳ ಮರ್ಮವನ್ನು ಒಂದಿಷ್ಟಾದರೂ ತಿಳಿದುಕೊಳ್ಳಬೇಡವೇ? ನಮಗೆ ಯಾವಾಗ ಯಾವ ಮಹಾತ್ಮರು ಈ ತತ್ವವನ್ನು ಹೇಳಿಕೊಟ್ಟಾರು? ಅರ್ಜುನನಿಗೆ ವಿಷಾದವು ಹೆಚ್ಚಾದ ಕಾಲದಲ್ಲಿ ಸಹಾಯ ಮಾಡಿದ ಭಗವಂತನು ಈಗಲೂ ಇರುವನಲ್ಲವೇ? ಅವನನ್ನೇಕೆ ಶರಣು ಹೋಗಬಾರದು? ಭಗವಂತ, ನೀನೇ ನಿನ್ನ ಉಪದೇಶದ ಸಾರವು ನನ್ನ ಮನಸ್ಸಿಗೆ ಹಿಡಿಯುವಂತೆ ಮಾಡಬೇಕು, ನೀನೇ ನನಗೆ ಮಾರ್ಗದರ್ಶಕನಾಗಬೇಕು ಎಂದು ಪ್ರಾರ್ಥಿಸಿಕೊಂಡು ಗೀತಾ ಪುಸ್ತಕದಲ್ಲಿ ಆ ಭಗವಂತನೇ ಸನ್ನಿಹಿತನಾಗಿರುವನು ಎಂಬ ಭಾವನೆಯಿಂದ ಓದಬೇಕು. ಆಗ ನಮಗೆ ಜ್ಞಾನ ಯಜ್ಞದಿಂದ ಭಗವಂತನನ್ನು ಪೂಜಿಸಿದ ಫಲವು ದೊರಕುವುದು. ವಿಧಿಯಜ್ಞ, ಜಪಯಜ್ಞ, ಉಪಾಂಶ ಯಜ್ಞ, ಮಾನಸ ಯಜ್ಞ ಎಂಬ 4 ವಿಧವಾದ ಯಜ್ಞಗಳಲ್ಲಿ ಮಾನಸವಾದ ಯಜ್ಞವನ್ನು ಮಾಡಿದ ಫಲವು ಬರುತ್ತದೆ. ಇನ್ನು ಗೀತೆಯನ್ನು ಕೇಳಿದವರಿಗೋ ಎಂದರೆ ಶುದ್ಧವಾನ್ ಅನಸೂಯಶ್ಚ ಶೃಣುಯಾದಪಿ ಯೋ ನರಃ ಸೋಪಿ ಮುಕ್ತ ಶುಭಾಲೋಕಾನ್ ಪ್ರಾಪ್ನುಯಾತ್ ಪುಣ್ಯಕರ್ಮಣಾಂ. ಯಾವನೋ ಶ್ರದ್ಧೆಯೆಂದೊಡಗೂಡಿ ಭಗವಂತನಲ್ಲಿ ಅಸೂಯೆ ಇಲ್ಲದೆ ಈ ಸಂವಾದವನ್ನು ಶ್ರವಣ ಮಾಡುತ್ತಾನೋ, ಸುಮ್ಮನೆ ಅರ್ಥಜ್ಞಾನವಾಗದೆ ಇದನ್ನು ಕೇಳಿದರೂ ಸಾಕು, ಪಾಪಗಳಿಂದ ಮುಕ್ತನಾಗಿ ಪುಣ್ಯವನ್ನು ಮಾಡಿದವರಿಗೆ ಸಿಕ್ಕುವ ಪರಲೋಕವನ್ನು ಹೊಂದುತ್ತಾನೆ. ಇನ್ನು ಅರ್ಥವನ್ನು ತಿಳಿದುಕೊಂಡು ಕೇಳುವವರಿಗೆ ಎಂಥ ಹೆಚ್ಚಿನ ಫಲವಾಗಬೇಕಾಯಿತು. ಅವರ ಮನಸ್ಸಿನಲ್ಲಿರುವ ಅಶುಭ ವಾಸನೆಗಳೆಲ್ಲ ಸಮೂಲವಾಗಿ ನಾಶವಾಗುವವು, ಪುಣ್ಯ ವಾಸನೆಗಳು ಬಲಿತುಕೊಳ್ಳುವವು. ಸನ್ಮಾರ್ಗವನ್ನು ಹತ್ತಿ ಅವನು ಕ್ರಮವಾಗಿ ಗೀತೋಕ್ತ ಸಾಧನವನ್ನೇ ಅಭ್ಯಾಸ ಮಾಡಿ ಪರಗತಿಯನ್ನು ಹೊಂದುತ್ತಾನೆ. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.